ಕಟಕ ರಾಶಿಯವರು ಯಾವ ಕ್ಷೇತ್ರದಲ್ಲಿ ಯಶಸ್ಸಾಗ್ತಾರೆ ಅಂದ್ರೆ, ಕೆಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಜೀವನ ನೆಮ್ಮದಿಯಾಗಿರುತ್ತೆ. ಈ ವ್ಯಕ್ತಿಗಳು ಜೀವನದಲ್ಲಿ ಬಂದಾಗ ಆಗುವಂತಹ ಕಷ್ಟ ನಷ್ಟಗಳೇನು ಗೊತ್ತಾ? ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮ್ಮಲ್ಲಿತ್ತು ಅಂದ್ರೆ ಈ ತಪ್ಪನ್ನ ಮಾಡಬೇಡಿ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಕಟಕ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಕಟಕ ರಾಶಿಯ ಬಗ್ಗೆ ಹೇಳ್ತಕ್ಕಂತಹ ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಕಟಕ ರಾಶಿಯವರ ಅದೃಷ್ಟದ ಬಣ್ಣ, ಅದೃಷ್ಟದ ಸಂಖ್ಯೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೇನೆ. ಹಾಗೆ ಈ ಒಂದು ಕಟಕ ರಾಶಿಯವರು ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ದಿನಾಂಕಗಳಲ್ಲಿ ಮಾಡುವಂಥದ್ದು ಶುಭದಾಯಕ ಫಲಗಳನ್ನು ಕೂಡ ಅವರಿಗೆ ನೀಡ್ತಕ್ಕಂಥದ್ದಿರುತ್ತೆ. ಆ ದಿನಾಂಕಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ಹಾಗೆ ಅದೃಷ್ಟ ದೇವತೆ ಯಾವುದು ಎಲ್ಲವನ್ನ ಕೂಡ ನೋಡೋಣ. ಹಾಗಾದ್ರೆ ಬನ್ನಿ, ಈ ಒಂದು ಕಟಕ ರಾಶಿಯವರ ಡಿಸೆಂಬರ್ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕಟಕ ರಾಶಿ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಅವರಲ್ಲಿರ್ತಕ್ಕಂತಹ ಕಾಳಜಿಯ ಗುಣ. ಯಾರನ್ನ ಕೂಡ ಒಂದು ಉಡಾಫೆಯಿಂದ ಮಾತಾಡಿಸೋದಿಲ್ಲ, ಯಾರಿಗೂ ಕೂಡ ಕೆಟ್ಟದ್ದನ್ನು ಮನಸ್ಸಿಂದ ಬಯಸದೇ ಇರುವಂತಹ ವ್ಯಕ್ತಿಗಳು ಈ ಒಂದು ಕಟಕ ರಾಶಿಯವರಾಗಿರ್ತಾರೆ. ಪ್ರೀತಿ ಅಂತಕ್ಕಂಥದ್ದು ತುಂಬ ನಿಷ್ಠೆಯಿಂದ ಮಾಡ್ತಾರೆ. ಯಾರು ಕೂಡ ಜೀವನದಲ್ಲಿ ಅವರಿಗೆ ಕೈ ಕೊಟ್ಟು ಹೋದರೆ ತುಂಬ ಅದನ್ನು ಮನಸ್ಸಿನಲ್ಲಿ ಹಚ್ಕೊಂಡು, ಒಬ್ಬ ವ್ಯಕ್ತಿ ಜೊತೆ ಕ್ಲೋಸ್ ಆಗೋದಕ್ಕೆ ಇವರಿಗೆ ಬಹಳ ಟೈಮ್ ಬೇಕು. ಕ್ಲೋಸ್ ಆಯಿತು ಅಂದರೆ ಅವರೇನಾದರೂ ಇವರಿಗೆ ಮೋಸ ಮಾಡ್ತು ತುಂಬ ದೂರ ಹೋಗಿದ್ದಾರೆ ಅಂದರೆ ಅವರನ್ನು ಕಳ್ಕೊಂಡು ಜೀವನದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಕಟಕ ರಾಶಿಯವರಿಗೆ ಗೊತ್ತಿರೋದಿಲ್ಲ. ಈ ಮಾಸದಲ್ಲಿ ನೀವು ಸ್ವಲ್ಪ ಒಂದು ಕೆಲಸ ಕಾರ್ಯಗಳನ್ನು, ಏನಾದರೂ ಶುಭದಾಯಕ ಫಲಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರು ಈ ಒಂದು ದಿನಾಂಕಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಶುಭದಾಯಕ ಫಲಗಳನ್ನು ಕೊಡುತ್ತೆ. ಡಿಸೆಂಬರ್ 3, 9, 10, 19, 20, 26 ಹಾಗೂ 30ನೇ ತಾರೀಕಿನಂದು ನೀವು ನಿಮ್ಮ ಶುಭದಾಯಕ ಕೆಲಸಗಳನ್ನು ಮಾಡ್ಕೋಬಹುದು. ಹಾಗೆ ಈ ಒಂದು ಕಟಕ ರಾಶಿಯವರಿಗೆ ಹೊಂದಿ ಬರುವಂತಹ ಬಣ್ಣ ಯಾವುದು ಅಂತ ನೋಡೋದಾಯಿತು ಅಂದರೆ ಆದಷ್ಟು ಬಿಳಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಜೊತೆಯಲ್ಲಿ ಲೈಟ್ ಕಲರ್ ಬಣ್ಣವನ್ನು ನೀವು ಉಪಯೋಗಿಸ್ಕೊಳ್ಳೋದು ಕೂಡ ಶುಭದಾಯಕ ಫಲಗಳೆಲ್ಲವೂ ಕೂಡ ನಿಮಗೆ ನೀಡ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಈ ಮಾಸದಲ್ಲಿ ನಿಮಗೆ ಬರುವಂತಹ ಸಮಸ್ಯೆ ಏನಪ್ಪಾ ಅಂತಂದರೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಈ ಮಾಸದಲ್ಲಿ ಬರ್ಬೋದು. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು, 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಡಿ. ಈ ಒಂದು ಇಸ್ವಿ 2026 ಏನು ಪ್ರಾರಂಭ ಆಗ್ತಾ ಇದೆ ಅದನ್ನ ಶುಭದಾಯಕವಾಗಿ ಇಟ್ಕೊಳ್ಳಿಕ್ಕೆ ನಾನು ಅನ್ಕೊಂಡ್ರ ಕೆಲಸ ಕಾರ್ಯಗಳೆಲ್ಲನೂ ಕೂಡ ಆಗ್ಬೇಕು ಅಂತ ನಿಮ್ಗೆ ಆಸೆ ಇತ್ತಪ್ಪ ಅಂತಂದ್ರೆ ಮೊದಲು 2026ರಲ್ಲಿ ನೀವೇನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಬಿಳಿ ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಬರೆದಾದ ನಂತರದಲ್ಲಿ ಇದಕ್ಕೆ ನೀವು ಮಾಡಬೇಕಾಗಿರೋ ಪ್ರಿಪರೇಷನ್ಸ್ ಏನು ಅಂತ ಹೇಳಿ ನೋಡಿ. ಅದನ್ನ ನೀವು ಈ ಡಿಸೆಂಬರ್ ಮಾಸದಲ್ಲೇ ಮಾಡಿ. ಜಿಮ್ಗೆ ಹೋಗ್ಬೇಕಾ, ನಾಳೆಯಿಂದನೇ ಹೋಗಿ, ಅದು ಬಿಟ್ಟು ಜನವರಿ 1ನೇ ತಾರೀಕಿಂದ ಹೋಗ್ತೀನಿ ಅಂತ ಹೇಳಿ ಈ ರೀತಿ ಎಕ್ಸ್ಕ್ಯೂಸನ್ನು ದಯವಿಟ್ಟು ಕೊಡೋದಕ್ಕೆ ಹೋಗಬೇಡಿ. ಇದರಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆ ನೀವು ಎದುರಿಸಬೇಕಾಗತ್ತೆ. ಹಾಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅನಾನುಕೂಲ ಇರುವಂಥದ್ದು ಈ ಮಾಸದಲ್ಲಿ ಕಂಡುಬರುತ್ತೆ. ಹಣ ಏನೋ ಒಳಗಡೆ ಬರುತ್ತೆ, ಆದರೆ ಖರ್ಚು ಕೂಡ ಅದೇ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಖರ್ಚು ಜಾಸ್ತಿ ಆಗುವಂಥದ್ದು ಮೂಲ ಕಾರಣ ಏನು ಅಂದರೆ ಮನೆಯವರು ಯಾರೋ ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಹೂಡಿಕೆಯನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಅಂತ ಹೇಳ್ತೇನೆ. ಅನಗತ್ಯ ಖರ್ಚಿನ ಮೇಲೆ ಸ್ವಲ್ಪ ನಿಗಾವನ್ನು ಇಟ್ಕೊಳ್ಳಿ. ಹಾಗೆ ಭವಿಷ್ಯಕ್ಕಾಗಿ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನೀವು ಉಳಿತಾಯ ಮಾಡುವಂಥದ್ದನ್ನು ಪ್ರಾರಂಭ ಮಾಡಿ.
ಶಾಂತಿ ಮತ್ತು ಸಾಮರಸ್ಯ ಅಂತಕ್ಕಂಥದ್ದು ಈ ಮಾಸದಲ್ಲಿ ಹೆಚ್ಚಾಗುವಂತಹ ಲಕ್ಷಣ ಕೂಡ ಇರುವಂಥದ್ದು. ಕುಟುಂಬ ಜೀವನದಲ್ಲಿ ಸ್ವಲ್ಪ ಒಂದಷ್ಟು ಏರಿಳಿತ ಇದ್ರೂ ಕೂಡ ಒಂದು ಶಾಂತಿ ಅಂತಕ್ಕಂಥದ್ದು ನೆಲೆ ಮಾಡುತ್ತೆ. ಹಾಗೆ ಉತ್ತಮ ಸಮಯವನ್ನು ಹೊಂದುವಂತಹ ಸಮಯ ಅಂತ ಹೇಳ್ಬೋದು. ಹಾಗೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ. ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಹೊಂದಾಣಿಕೆ ಅಂತಕ್ಕಂಥದ್ದು ಕೂಡ, ಪರಸ್ಪರ ಅರ್ಥ ಮಾಡ್ಕೊಳ್ಳುವಂಥದ್ದು ಕೂಡ ಈ ಮಾಸದಲ್ಲಿ ಒಂದಷ್ಟು ಗ್ರಹಗತಿಗಳ ಕಾಂಬಿನೇಷನ್ ಇಂದಾಗಿ ಚೆನ್ನಾಗಾಗುತ್ತೆ. ಅವಿವಾಹಿತರು ಅಥವಾ ಪ್ರೇಮಿಗಳು ವಿಡಿಯೋವನ್ನು ನೋಡ್ತಾ ಇರುವಂಥವರು ಸ್ವಲ್ಪ ನಿಮ್ಮ ಪ್ರೇಮ ಜೀವನ ಒಂದು ಮದುವೆಯಾಗಿ ಟರ್ನಿಂಗ್ ಪಾಯಿಂಟ್ ಆಗಲಿಕ್ಕೆ ಈ ಮಾಸ ಉತ್ತಮ ಸಮಯ ಅಂತ ಹೇಳ್ಬೋದು. ಪ್ರೇಮಿಗಳ ಒಂದು ಸಂಬಂಧ ಅಂತಕ್ಕಂಥದ್ದು ಜೀವನ ಒಂದು ಮದುವೆಯಾಗಿ ಒಂದು ಪಾದಾರ್ಪಣೆ ಆಗ್ತಕ್ಕಂತಹ ಮಾಸ ಇದಾಗಿರುತ್ತೆ. ಹಾಗೆ ಸಂಬಂಧದ ಮೇಲೆ ಕೆಲವು ಸೂಕ್ಷ್ಮ ಸಂಬಂಧಗಳು ಕೂಡ ಇರುತ್ತೆ. ಅದನ್ನು ನೀವು ಸೂಕ್ಷ್ಮವಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ಸೂಕ್ಷ್ಮವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಒಂದೊಂದು ಮನಸ್ಥಿತಿ ಬೇರೆ ಥರ ಇರುತ್ತೆ. ಎಲ್ಲರೂ ಎಲ್ಲ ವಿಚಾರವನ್ನು ಒಪ್ಕೊಳ್ತಾರೆ ಅಂತಲ್ಲ, ಕೆಲವರು ಕೆಲವು ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ. ಆ ಥರ ವ್ಯಕ್ತಿಗಳನ್ನು ಸೂಕ್ಷ್ಮವಾಗಿ ನೀವು ದೂರ ಇಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ವಿಶೇಷವಾಗಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಯಾಕೆ ಅಂದರೆ ನೀವೇನೋ ಕೆಲಸ ಮಾಡಬೇಕು ಅಂತ ಉತ್ಸಾಹದಿಂದ ಹೊರಟಿದ್ದೀರಿ, ಬಟ್ ನಿಮ್ಮ ಆರೋಗ್ಯದ ಒಂದು ಸಮಸ್ಯೆಯಿಂದಾಗಿ ಸ್ವಲ್ಪ ಅಡೆತಡೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ದೈಹಿಕ ವ್ಯಾಯಾಮ, ಯೋಗ ಹಾಗೂ ಒಂದಷ್ಟು ವಾಕಿಂಗ್ ಮಾಡುವಂಥದ್ದು, ಒಂದಷ್ಟು ದಿನನಿತ್ಯದ ಚಟುವಟಿಕೆಗಳನ್ನು ನೀವು ಮಾಡ್ತಕ್ಕಂಥದ್ದು ಶುಭದಾಯಕ ಫಲವನ್ನು ಕೊಡುತ್ತೆ. ಹಾಗೆ ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ವಿದ್ಯೆಯನ್ನ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅಂತ ಹೇಳ್ತೇನೆ. ಉನ್ನತ ಶಿಕ್ಷಣ ಅಥವಾ ಸಂಶೋಧನಾ ಕ್ಷೇತ್ರ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವ್ರಿಗೆ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮಗೆ ಒಂದು ಜನವರಿ ತಿಂಗಳ ಅಡಿಪಾಯ ಅಂತಕ್ಕಂಥದ್ದು ಕೂಡ ಈ ಮಾಸ ಆಗಿರೋದ್ರಿಂದ ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆ ಬರುವಂತಹದ್ದು ಕೂಡ ಆಗುವಂಥದ್ದಿರುತ್ತೆ. ಹಾಗೆ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬದ ಮೇಲೆ ಸ್ವಲ್ಪ ಪ್ರೀತಿ ಪಾತ್ರರೊಂದಿಗೆ ನೀವು ಚೆನ್ನಾಗಿ ಮಾತಾಡಿಕೊಂಡು ಸಮಯವನ್ನು ಕಳಿಬೇಕಾಗುತ್ತೆ. ಹಾಗೆ ಹೊಸ ಯೋಜನೆಗಳನ್ನೇನಾದರೂ ನೀವು ರೂಪಿಸ್ತಾ ಇದ್ದೀರಿ ಅಂದರೆ ಸ್ವಲ್ಪ ಒಂದು ನಿರ್ಧಾರಗಳನ್ನು ತೆಗೆದುವಂತಹ ಸಂದರ್ಭದಲ್ಲಿ ಗುರು ಹಿರಿಯರ ಒಂದು ಮಾರ್ಗದರ್ಶನ ಸ್ವಲ್ಪ ಅಗತ್ಯ ಇರುವಂಥದ್ದಿರುತ್ತೆ. ಸ್ವಲ್ಪ ಶಿವನ ಆರಾಧನೆ ಮಾಡುವಂಥದ್ದು, ಶಿವನ ಕ್ಷೇತ್ರಕ್ಕೆ ಹೋಗುವಂಥದ್ದು ಕೂಡ ಶುಭದಾಯಕ ಫಲಗಳು ನಿಮಗೆ ಖಂಡಿತವಾಗ್ಲೂ ಕೂಡ ಬಂದುಕೊಡುತ್ತೆ. ವಿಡಿಯೋವನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ನಂಬಿದಂತಹ ವ್ಯಕ್ತಿಗೆ ನೀವೇನಾದರೂ ಸ್ವಲ್ಪ ಮೋಸವನ್ನು ಮಾಡುವಂತಹ ಮನಸ್ಸೇನಾದರೂ ನಿಮ್ಮಲ್ಲಿ ಬಂದಿತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ನಾಳೆ ದಿವಸ ದೊಡ್ಡದಾಗಿ ಆ ವ್ಯಕ್ತಿಯಿಂದಾಗಿ ನೀವು ತುಂಬ ಅವರನ್ನ ಕಳ್ಕೊಂಡ ಮೇಲೆ ಖಂಡಿತವಾಗ್ಲೂ ಕೂಡ ಒಂದು ದುಃಖಕ್ಕೆ ಹೋಗುವಂತಹ ಒಂದು ಸಂದರ್ಭ ಕೂಡ ನಿಮ್ಮಲ್ಲಿ ಎದುರಾಗುತ್ತೆ. ನೀವು ಯಾರ ಜೊತೆ ಚೆನ್ನಾಗಿರ್ತೀರಿ ಅವ್ರ ಜೊತೆ ಖಂಡಿತವಾಗ್ಲೂ ಕೊನೆಯವರೆಗೂ ಚೆನ್ನಾಗಿರಿ. ಆದರೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ರಾಹುವಿನ ಒಂದು ಸ್ಥಾನಮಾನದಿಂದಾಗಿ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬರುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಈ ಒಂದು ವಿಚಾರವನ್ನು ತಿಳಿಸ್ಕೊಡ್ತೇನೆ. ಈ ಮಾಸದಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ಕಟಕ ರಾಶಿ ಅಂದ ಕೂಡಲೇ ಸ್ವಲ್ಪ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು 2 ಸಂಖ್ಯೆಯನ್ನು ಅಂದರೆ ನಂಬರ್ 2 ನೀವು ಹೆಚ್ಚಾಗಿ ಬಳಸೋದು ಕೂಡ ಶುಭದಾಯಕ ಫಲವನ್ನು ಕೊಡುತ್ತೆ. ಇನ್ನು ನೀವು ಮಾಡಬೇಕಾಗಿರೋ ಪರಿಹಾರಗಳು ಈ ಮಾಸದಲ್ಲಿ ಸೋಮವಾರ ಒಂದು ಹೊತ್ತಿನ ಉಪವಾಸವನ್ನು ಮಾಡಿ. ಆದರೆ ಮಾಡೋದಕ್ಕಾಗದೇ ಇಲ್ಲ ಅಂದರೆ ಒಂದು ಒಗ್ಗರಣೆ ಹಾಕದಂತಹ ಒಂದು ಆಹಾರವನ್ನು ಸೇವನೆ ಮಾಡ್ಕೊಳ್ಳಿ. ಸ್ವಲ್ಪ ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ಈ ಮಾಸದಲ್ಲಿ ದಾನವಾಗಿ ನೀಡಬೇಕಾಗತ್ತೆ. ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು, ನಿಮ್ಮ ಮನೆಯ ಒಳಗಿನ ಪರಿಸರ ಆಗಿರ್ಬೋದು, ಶುದ್ಧವಾಗಿ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ, ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಮನೆ ದೇವರ ನೀವು ಒಂದು ಮನೆ ದೇವ್ರಿಗೆ ಹೋಗಿಲ್ಲ ಅಂದರೆ, ಬಹಳ ವರ್ಷದಿಂದ ಹೋಗಿಲ್ಲ ಅಂದರೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೇನೆ. ಹಾಗೆ ಈ ಮಾಸ ಶುಭದಾಯಕವಾಗಿ ಇರಲಿಕ್ಕೆ ನಿಮಗೆ ನೀವು ವಿಶೇಷವಾಗಿ ಆ ದೈವ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿಕ್ಕೆ ಓಂ ಚಂದ್ರಾಯ ನಮಃ ಅಂತಕ್ಕಂತಹ ಮಂತ್ರದ ಜಪವನ್ನು ಕೂಡ ಮಾಡ್ಕೊಳ್ಳಿ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯೇತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಎಂದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತ ನೋಡೋದಾಯಿತು ಅಂದರೆ, ಅವರು ಅವರ ಜಾತಕವನ್ನು ನೋಡಿಕೊಂಡು ನನಗೆ ಯಾವ ದಾರಿ ಆಗಿಬರುತ್ತೆ, ಯಾವ ಕೆಲಸ ಹೊಂದುತ್ತೆ ಅಂತಕ್ಕಂಥದ್ದನ್ನು ನೋಡಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ನೀವು ಕೂಡ ಆ ಕೆಲಸವನ್ನು ಮಾಡಿ ನಿಮ್ಮ ಜೀವನ ಕೂಡ ಶುಭದಾಯಕವಾಗಿರಲಿ. ನೀವು ಅಂದುಕೊಂಡ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.